ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ಅಂದ್ರೇ ಲೇಸಿ ಡೇ ಅಂತ ಹೇಳ್ಬೋದು. ಎದ್ದೇಳೋದಂತೂ ಲೇಟ್ ಆಗೇ ಆಗುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟಿಂದ ಹಿಡಿದು ಎಲ್ಲದನ್ನು ಲೇಟ್ ಆಗುತ್ತೆ. ಆದರೆ ಲೇಸಿ ಡೇ ಅನ್ನೋದಕ್ಕಿಂತ ಮಾರ್ನಿಂಗ್ ಮಾತ್ರ ಲೇಸಿ ಮಾರ್ನಿಂಗ್ ಆಗಿರುತ್ತೆ. ಮಧ್ಯಾಹ್ನ ಆಗ್ತಾ ವರ್ಕು ಆ್ಯಕ್ಟಿವ್ ಆಗುತ್ತೆ, ಕೆಲಸ ಜಾಸ್ತಿನೇ ಆಗುತ್ತೆ, ಶಾಪಿಂಗ್ ಇರುತ್ತೆ, ಮನೆಯಲ್ಲಿ ಸ್ಪೆಷಲ್ ಅಡುಗೆನೂ ಮಾಡಬೇಕಾಗುತ್ತೆ. ಹಾಗಾಗಿ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಬಟರ್ ಫ್ರೂಟ್ಗೂ ಒಂದು ಬಟರ್ ಫ್ರೂಟ್ ಹಾಕ್ಕೊಂಡ್ರೆ 3 ಜನರಿಂದ 4 ಜನಕ್ಕೆ ಕಂಫರ್ಟಬಲಾಗಿ ಒಂದೊಂದು ಗ್ಲಾಸ್ ತುಂಬ ಜ್ಯೂಸ್ ಆಗುತ್ತೆ. ಸ್ವಲ್ಪ ಹಾಲು ಹಾಕ್ಕೊಂಡು ಶುಗರು ಅಥವಾ ಬೆಲ್ಲದ ಪುಡಿ ಕೂಡ ಹಾಕ್ಕೊಂಡು ತಿನ್ಬೋದು. ಸೊ ಇದೆಲ್ಲ ಹಾಕ್ತಿದ್ದಂಗೆ ಇಮಿಡಿಯೇಟಾಗಿ ಸಾಂಬಾರು ಮಾಡಿಬಿಡೋಣ ಅಂತ ಕೂಡ ಮಾಡಿಕೊಂಡೆ. ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆ ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ ಪುಡಿ ಹಾಕ್ಕೊಂಡು ಒಂದು ಗ್ರೀನ್ ಪೇಸ್ಟ್ ಪಕ್ಕದಲ್ಲಿ ರೆಡಿ ಮಾಡ್ಕೊಂಡ್ಬಿಟ್ಟೆ. ಇಲ್ಲೊಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಗ್ರೀನ್ ಪೇಸ್ಟನ್ನು ಹಾಕ್ಕೊಂಡು ಗ್ರೀನ್ ಮಸಾಲೆನ ಇದ್ಕಿದ್ದು ಕಾಳು ಕೂಡ ಇತ್ತು ಮನೆಯಲ್ಲಿ. ಹಾಗಾಗಿ ಇದ್ಕಿದ್ದು ಬೇಳೆನೂ ಹಾಕ್ಕೊಂಡು ಸ್ವಲ್ಪ ಡ್ರೈ ಆಗೋ ಅಷ್ಟರಲ್ಲಿ ಇಲ್ಲಿ ಮತ್ತೊಂದು ಮಸಾಲ ರೆಡಿ ಮಾಡ್ಕೊಬೇಕಾಗತ್ತೆ. ಒಂದು ಸ್ವಲ್ಪ ಕಾಯಿ ತುರಿ, ಕಡಲೆ, ಹಾಗೆ ಗಸಗಸೆ, ಧನಿಯಾ ಪುಡಿ, ಅಚ್ಕಾರದ ಪುಡಿ, ಒಂದು ಸಣ್ಣ ಟೊಮೆಟೊ ಹಾಕ್ಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಮಾಡ್ಕೊಂಡು ಅಷ್ಟೊತ್ತಿಗೆ ಕಾಳೆಲ್ಲ ಡ್ರೈ ಆಗಿದೆ. ಇದಕ್ಕೆ ಒಂದು ಆಲೂಗಡ್ಡೆ ಕೂಡ ಹೆಚ್ಚು ಹಾಕ್ಕೊಂಡು ಹಾಗೆ ರುಬ್ಬಿರೋ ಅಂತಹ ಮಸಾಲೆ ಹಾಕ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಒಂದು ಸೂಪರ್ ಟೇಸ್ಟಿಯಾಗಿರೋಂತಹ ಇಕ್ಕಿದ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಪಾತ್ರೆ ಒಂದು ರಾಶಿ ಇರುತ್ತೆ, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ. ಅಷ್ಟರಲ್ಲಿ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ನ ನಾನು ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂತು. ಇದು ಏನು ತರಿಸಿದ್ದೀನಿ ಅಂತ ಹೇಳಿಬಿಟ್ಟು ನಾನು ಇವತ್ತು ನಿಮಗೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಫ್ರಿಜ್ನ ನಾವು ಚೇಂಜ್ ಮಾಡಿದ್ವಿ. ಹಾಗಾಗಿ ಸ್ಟೋರೇಜ್ ಬಾಕ್ಸಸ್ಗಳನ್ನು ಕೂಡ ನಾವು ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಈ ಪ್ರಾಡಕ್ಟ್ಸ್ಗಳನ್ನೆಲ್ಲ ನಾನು ಮೀಶೋಯಿಂದ ತರಿಸ್ಕೊಂಡಿದ್ದೆ. ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ವೈಸ್ ಅಂತೂ ಸೂಪರ್ಬ್ ಆಗಿತ್ತು ಅಂತ ಹೇಳ್ಬೋದು. ಹಾಗೆ ಒಂದು ಅಫೋರ್ಡಬಲ್ ಪ್ರೈಸಸಲ್ಲೇ ಸಿಕ್ಕಿತ್ತು, ತುಂಬಾ ರೀಸನಬಲ್ ಪ್ರೈಸು ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನು ತರಿಸ್ಕೊಂಡು ನಾನು ವೆಜಿಟೇಬಲ್ಸ್ನ ಕೂಡ ವೀಕ್ಲಿ ಒನ್ಸೇ ತೊಗೊಳಕ್ಕಾಗೋದು, ಮಧ್ಯದಲ್ಲಿ ಆಗೋದೇ ಇಲ್ಲ. ಹಾಗಾಗಿ ಒಂದೇ ಸಲ ತರಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ನೋಡಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ನಮಗೆ ಟ್ರಾನ್ಸ್ಪರೆಂಟ್ ಬಾಕ್ಸ್ ಆಗಿರೋದ್ರಿಂದ ಯಾವ ಬಾಕ್ಸಲ್ಲಿ ಯಾವ ವೆಜಿಟೇಬಲ್ಸ್ ಇದೆ ಅಂತ ಹೇಳಿಬಿಟ್ಟು ಇಮಿಡಿಯೇಟಾಗಿ ಸಿಗುತ್ತೆ. ಕವರ್ಗಳಲ್ಲೆಲ್ಲ ಇಟ್ಕೊಳೋದ್ಕಿಂತ ಈ ರೀತಿ ಮತ್ತು ನಾವು ನೋಡೋದಕ್ಕೂ ಫ್ರಿಜ್ಜು ಕೂಡ ತುಂಬಾ ಚೆನ್ನಾಗಿ ನೀಟಾಗಿ ಇರುತ್ತೆ ಅಂತ ಹೇಳಿಬಿಟ್ಟು ಈ ಬಾಕ್ಸಸ್ಗಳು ತರಿಸ್ಕೊಂಡೆ. ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದ್ಸಲಿ ಇಟ್ಕೊಂಡ್ಬಿಟ್ರೆ ನಮಗೆ ವೀಕ್ ಡೇಸಲ್ಲಿ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಿಮಗೇನಾದರೂ ಈ ಬಾಕ್ಸ್ ಇಷ್ಟ ಆದರೆ ಇದರ ಲಿಂಕ್ ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡೈರೆಕ್ಟಾಗಿ ನಿಮಗೆ DM ಮಾಡ್ತೀನಿ. ಹಾಗೆ ನಿಮಗೇನಾದರೂ ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.